ಯವ್ವ ವಂದನಾ ಇಲ್ಲಿ ಏನಪ್ಪ ಒಂದತಿ ಕೊನೆ ಸೇರ್ಕೊಂಡು ಕುಂತಾಳ ಏನು ಮಾಡ್ತಿರ್ತಾಳೆ ಏನೋ ನಾನು ನೋಡೋಕ್ಕೂ ಹೋಗಿಲ್ಲ. ನೀ ಏನು ಜಗಳ ಮಾಡಬೇಡ, ಸುಮ್ಮನೆ ಅದನ್ನೇ ಒಂಥರ ಜಗಳ ಮಾಡ್ಕೊಂಡು ಮನ್ಯಾಗ ಕದನ ಚಲೋ ಅಲ್ಲದ ಯಾವಾಗ ನೋಡಿದ್ರು ಏನು. ಹೌದಾ, ನೀ ನನಗೆ ಹೇಳ್ಬೇಕಿಲ್ಲವ, ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಮತ್ತು ಇದನ್ನೆಲ್ಲ ನೇರವಾಗಿ ಹೇಳಿದ್ರೆ ಆಕಿಗೂ ಗೊತ್ತಾಕತಿ. ನಾವು ಸುಮ್ಮನಿದ್ರೆ ಆಕಿ ಮಾಡ್ತಿರೋದು ಸರಿ ಅಂತ ಆಕಿ ತಿಳ್ಕೊತಾಳ. ಅದಕ್ಕೆ ಇದ್ದಿದ್ದಂಗೆ ನೇರವಾಗಿ ಹೇಳ್ಬಿಡ್ಬೇಕು. ಅಲ್ಲ ನಾನು ನೋಡ್ತಾನೆ ಇದ್ದೀನಿ, ಮಂದಿ ಕೂಟ ಸೇರಂಗಿಲ್ಲ, ಮನ್ಯಾನವ್ರ ಕೂಟ ಎಲ್ಲರ ಜೊತೆ ಗಳಿಬಿಳಿಯಾಗಿರ್ಬೇಕು. ಅದನ್ನ ಬಿಟ್ಟು ಯಾವಾಗ ನೋಡಿದ್ರು ರೂಮ್ನಾಗ ಕುಂದ್ರೋದು, ಇಲ್ಲ ಫೋನ್ ನೋಡ್ಕೊ ಕುಂದ್ರೋದು, ಇಲ್ಲ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳೋದು. ಏನಪ್ಪ ವಂದನಾ. ಓ ನೀವನ್ನ ಬಂದ್ರಿ, ಇದು ಸಂಜೆಗೆ ಬರ್ತೀನಿ ಅಂದಿದ್ರಲ್ಲ. ಅಂದ್ರೆ ನಾ ಸಂಜೆಗೆ ಬರ್ತೇನೆ ಹೆಂಗಿದ್ರು ಅಲ್ಲಿವರೆಗೂ ರೂಮ್ನಾಗಿದ್ರು ನಡಿತೈತಿ. ಸಂಜೆಗೆ ಅವ್ರು ಬರೋ ಹೊತ್ತಿಗೆ ಹೊರಗೆ ಹೋದ್ರೆ ಸಾಕಂತ ಅನ್ಕೊಂಡಿದ್ದೇನೆ. ಹೆಂಗೆ ಮತ್ತೆ ಏನದ ಹಂಗಂದ್ರೆ? ಅಲ್ಲ ಮತ್ತೆ ಎಷ್ಟೊತ್ತಾತ ರೂಮ್ನಾಗಿದ್ದು ನೀನು? ಒಂದು ತಾಸಾತಂತಲ್ಲ. ತೀರಾ ಏನು ಮಾಡ್ತಾ ಇದ್ದೀ? ಏನು ಕೆಲಸ ಐತಿ ನಿಂದಿಲ್ ಒಳಗೆ? ಅಲ್ಲ ಹೋಗ್ಬೇಕು, ಏನಕ್ಕೆ ಅಡುಗೆ ಮನೆ ಕೆಲಸ ಮಾಡ್ತದಾಳ. ಹೋಗಿ ಒಂಚೂರು ಆಸರಾಗಬಾರ್ದನ? ಏನು ಬೇಕು ಏನು ಬೇಡ ಏನು ಮಾಡ್ಬೇಕು ಅಂತ ಕೇಳಿ ಒಂದು ಸ್ವಲ್ಪ ಮಾಡ್ಬೇಕು ಬೇಡ ಅಂದ್ರೆ ಆಕಿಗೂ ಒಂಚೂರು ಹೆಲ್ಪ್ ಆಕೈತಿ. ನೀನು ಅದನ್ನ ಬಿಟ್ಟು ಇಲ್ಲೇ ಹಿಂಗೆ ಕುಂತ್ರೆ ಅಲ್ಲಿ ಪಾಪ ಆಕಿ ಒಬ್ಬಿಗೆ ಏನು ಮಾಡ್ಬೇಕು? ಅಲ್ರಿ ಓಹೋ ನಾ ಒಂದು ತಾಸಾತಂತನ ಕುಂತ ಆಗ್ಬೇಕಾಗಿದ್ದಪ್ಪ, ಆಗ್ಬೇಕಾಗಿದ್ದು. ಸರಿ ಬಿಡು ನೀವು ಹೇಳಿದ್ದು. ಅಲ್ಲ ನೀವು ಬರ್ತಿದ್ದಂಗೆ ಇದನ್ನ ನಿಮ್ಮ ಕಿವಿಗೆ ಚುಚ್ಚಿದ್ರನ ಅವ್ರು? ಅಲ್ಲ ವಯಸ್ಸಾದ ಕಾಲಕ್ಕೆ ನೀನು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಥವಾ ನಿನಗೆ ಕುಂದರ್ಸಿ ಅವರೇ ಮಾಡಿ ಹಾಕ್ಬೇಕ? ನೋಡು ನಾ ಹೇಳ್ತಾ ಇದ್ದೀನಿ, ನೀನು ಯಾಕೋ ನಡ್ಕೊಳ್ತಿರೋ ರೀತಿ ಸರಿ ಇಲ್ಲ. ಏನು ಇವತ್ತು ಈ ಮನೆಗೆ ಅಡ್ಜಸ್ಟ್ ಆಕಿ ನಾಳೆ ಅಡ್ಜಸ್ಟ್ ಆಕಿ ಅಂತ ಆಕಿನೂ ಕಾಯ್ತಾನೆ ಅದಾಳ. ಪಾಪ ನಿನಗೆ ಏನೂ ಅನ್ನಕ್ಕೆ ಹೋಗೋದಿಲ್ಲ. ಮತ್ತು ಯಾಕೆ ಬೇಕು ಸುಮ್ಮನೆ ನಿನ್ಗೆ ಬೇಜಾರಾಕೈತಿ ಅಂತೇಳಿ. ಆಕಿ ಈಗೂ ನನಗೇನು ಹೇಳಿಲ್ಲ. ಅಲ್ಲಿ ರೂಮ್ನಾಗ ಅದಾಳ ನೋಡಪ್ಪ, ಒಂದು ತಾಸು ಆತು ಏನಾರು ಕೆಲಸ ಮಾಡಕತ್ತಾಳ ನೋಡು ಅಂತಂದ್ಲು. ನಾ ಒಂದು ತಾಸು ಹಂಗಾರೆ ಏನು ಮಾಡ್ತದಾಳ ಅಂತ ಬಂದಿದ್ದು ನಾನು. ನೋಡು ನೀ ಮಾಡ್ತಿರೋದು ನಿನಗಾರ ಸರಿ ಅನ್ನಿಸ್ತಾ ಐತೆ ನೋಡು. ಕ್ಷಮಿಸ್ಬಿಡ್ರಿ, ದೊಡ್ಡ ತಪ್ಪಾಗೈತೆ ನಂದು, ಕ್ಷಮಿಸ್ಬಿಡ್ರಿ. ಏನು ನಾನು ಬಹಳ ದೊಡ್ಡ ತಪ್ಪು ಮಾಡಿದೆಯಪ್ಪ. ಅಯ್ಯೋ ದೇವ್ರಿ, ನಾನು ಏನ ಅಂತ ಅನ್ಕೊಂಡಿದ್ದೆ, ಆದ್ರೆ ಸರಿ ನಂದೇ ತಪ್ಪು ತಗೋರಪ್ಪ. ಈ ಮನೆ ಹಂಗಿದ್ರು ತಪ್ಪು ಹಿಂಗಿದ್ರು ತಪ್ಪು. ಅಲ್ಲ ಮಗ ಬರೋವರೆಗೂ ನನ್ನ ಜೊತೆಗೆ ಎಷ್ಟು ಚೆಂದ ಮಾತಾಡ್ತಿರ್ತಾರೆ, ಮಗ ಬಂದ್ಮೇಲೆ ಒಂದು ಕೇಳಿ ಚುಚ್ಕೊಟ್ಬಿಡ್ತಾರಲ್ಲ. ಬಾಯಿಗೆ ಬಂದಂಗೆ ಮಾತಾಡ. ನಮ್ಮವ್ವ ನನ್ನ ಹತ್ತಲ್ಲಿ ಏನೂ ಹೇಳಿಲ್ಲ. ಸುಮ್ಮನೆ ನೀನು ಇಲ್ಲಬಾರ್ದಂತ ಎಲ್ಲಾಗ ತೊಗೊಂಡು ಮಾತಾಡಕ್ಕೆ ಹೋಗ್ಬೇಡ. ಏನು ಯಾಕೆ ಹಿಂಗೆ ಮಾಡ್ತೀಯ ಏನಾತಾಗ ನೋಡು, ಹೆಂಗೆ ಅನಿಸುತ್ತೆ ಹಂಗೆ ಮಾಡು. ನೀವು ಹೇಳಿದ್ದಿಲ್ಲ ಇವತ್ತು ಸಂಜೆಗೆ ಬಂದು ನಾನು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ನಿನ್ನೆ ಹೇಳಿದ್ರಿ, ಹಂಗಾಗಿ ಬಿಟ್ರಿ. ಇವತ್ತು ಹೇಳಿರಿ, ಏನು ಮಾಡ್ತೀರೋ ಇಲ್ಲ ಅದೇ ಅವ್ರಿಗೆ ಗೊತ್ತು. ಮೊದಲು ಮನ್ಯಾಗ ಅಡ್ಜಸ್ಟ್ ಆಗಿ ಚಂದ ಕೆಲಸ ಮಾಡೋದು ಕಲಿ. ಏನು ಮನ್ಯಾನವ್ರ ಜೊತೆ ಹೊಂದ್ಕೊಳ್ಳೋದು ಕಲಿ, ಅಲ್ಲಿ ಟೈಮ್ ಕಳೆಯೋದು ಕಲಿ. ಆಮೇಲೆ ಹೊರಗೆ ಟೈಮ್ ಸ್ಪೆಂಡ್ ಮಾಡುವಂತೆ. ಎದ್ ಬಾ, ನಂಗೊಂದು ಕಪ್ ಚಾ ಮಾಡ್ಕೊಡ್ಬಾ. ಆಯ್ತು ಆಯ್ತು. ನನಗೆ ಮನೆಯವ್ರು ಕೊಟ್ಟು ಹೊಂದ್ಕೊಳಕ್ಕೆ ಬರಲ್ಲ, ನನಗೇನು ಕೆಲಸ ಮಾಡೋಕ್ಕೂ ಬರಲ್ಲ. ನಾನು ಒಂದು ಸ್ವಲ್ಪ ನಮ್ಮ ಮನೆಗೆ ಹೊಂಟೇನಿ. ಯಾಕೆ ಭಾಳ ಬೇಜಾರಾಗೈತಿ. ಒಂದು ಇವತ್ತು ಈಗ ಹೋಗಿ ನಾನು ಸಂಜೆಗೆ ಬರ್ತೇನೆ, ಇಲ್ಲ ನಾಳೆ ಬೆಳಿಗ್ಗೆ ಬರ್ತೇನೆ ಆತ. ಹೋಗ್ಲಿ? ಆಯ್ತು ಹೋಗಿ, ನಾನು ಬೇಡನಲ್ಲ. ಅದೇ ರೀ, ನಾನು ಹೋಗೋದೇ ಬೇಕಾಗಿರೋದು ನಿಮಗೆ. ನೀವು ಯಾಕೆ ಬೇಡ ಅಂತೀರಿ? ಆಯ್ತು ತಗೋ, ಹೋಗ್ತೇನೆ. ಹೋಗೋದೇ ಬೇಕಲ್ಲ ನಿಮಗೆ? ಆಯ್ತು ಹೋಗ್ತೇನೆ. ಹೋಗಕ್ಕೆ ಬೇಡ ಅಂದಿದ್ರೆ ನೀನೇನಂತಿದ್ದಿ? ನಾ ಅಲ್ಲಿ ಹೋಗ್ಬಾರ್ದನ, ಇಲ್ಲೂ ಕರ್ಕೊಂಡೋಗಲ್ಲ, ಅಲ್ಲಿ ಹೋಗ್ಬಾರ್ದನ ಅಂತ ಕೇಳ್ತಿದ್ದಿ. ಅದಕ್ಕೆ ಹೋಗಿ ಬಾ ಅಂದೆ ಅಷ್ಟೇ. ಅಲ್ರಿ, ನಾನು ಏನು ಅಂತಿದ್ದೆ ಅಂತ ನೀವೇ ಯಾಕೆ ಡಿಸೈಡ್ ಮಾಡ್ಕೊಂಡ್ರಿ? ಹಾಂ, ನೀವು ಒಂದು ಮಾತು ನಂಗೆ ಬೇಡ ಅನ್ಬೋದಿತ್ತಲ್ಲ. ಹೋಗು ಅಂತ ಯಾಕಂದ್ರಿ? ನಾನು ಹೋಗ್ಬೇಕಲ್ಲ, ಇರಬಾರ್ದಲ್ಲ ನಾನು ಇಲ್ಲಿ? ಅದೇ ಹೋಗೋದೇ ಬೇಕಾಗೈತಿ. ಅದಕ್ಕೆ ನೀವು ಹಂಗೆ ಹೇಳಿರಿ. ಮನಸ್ನ್ಯಾಗೊಂದು ಮಾತನ್ಯಾಗೊಂದು. ಅಬ್ಬಾ ನಿಮ್ಮಂಗೆ ಆಟ ಆಡೋಕ್ಕಾಗಲ್ಲ ನನಗೆ. ಮನಸ್ನ್ಯಾಗ ಏನತೈತೆ ಮಾತನ್ಯಾಗೂ ಅದೇ ಬರ್ತೈತಿ. ಯಾಕೋ ನೋಡ್ರಿ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಮೊದಲಿದ್ದಷ್ಟು ಪ್ರೀತಿ ಇಲ್ಲ ಈಗ. ಅಲ್ಲ 3 ಹೊತ್ತು ಏನು ನೀನು ತಲೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಮಾಡಲೇ ನಾನು? ಹಾಂ, ಅಲ್ಲ ಮೊದಲಿದ್ದಷ್ಟು ಪ್ರೀತಿ ಇಲ್ಲ ಅಂದ್ರೆ ಏನು ಅರ್ಥದ? ಅಲ್ಲ ನಾವೇನು ಮದುವೆಗೆ 10 ವರ್ಷ ಆತ? ಏನು 1 ವರ್ಷ ಆತ? ಅಯ್ಯೋ ದೇವ್ರೇ, 2 ತಿಂಗಳಾತಷ್ಟೇ. ಅಷ್ಟರೊಳಗೆ ಇಷ್ಟು ಜಗಳ ಮಾಡ್ತಾ ಇದೀನಿ ಒಂದಳತಿ. ಅದು ಯಾಕೆ ಹಿಂಗೆ ಮಾಡ್ತಾ ಇದೆಯೋ ದೇವ್ರಿಗೆ ಗೊತ್ತಾಗ. ನಿಜವಾಗ್ಲೂ ನೀನು ಇಷ್ಟೊಂದು ಜಗಳ ಮಾಡೋದು ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ. ಏನು ಮನೆ ಒಳಗೂ ಹೊಂದಿಕೆ ಆಗುವಲ್ಲಿ, ಯಾರ ಜೊತೆಗೂ ಅಡ್ಜಸ್ಟ್ ಮಾಡ್ಕೋವಲ್ಲಿ, ಒಂಥರನೇ ಮಾಡ್ತಾ ಇದೆಯಪ್ಪ. ನೋಡು, ನಾನು ಹೇಳಿದ್ದು ನಿನಗೆಲ್ಲ ತಪ್ಪಾಗಿ ಅನ್ಸಾಕತ್ತೈತಿ. ಹಂಗಂದ್ರೆ ಹಂಗಂತಿ, ಹಿಂಗಂದ್ರೆ ಹಿಂಗಂತಿ. ನಿನಗೆ ಇಷ್ಟ ಬಂದಂಗೆ ಮಾಡು. ಆಯ್ತು, ನಮ್ಮ ಓನ್ ಮನೆಗೆ ಹೋಗ್ಬರ್ತೀನಿ. ನನಗೆ ಇಷ್ಟ ಬಂದಂಗೆ ಮಾಡ್ಬೇಕಲ್ಲ? ಆಯ್ತು. ಎಲ್ಲಿ ಹೊಂಟವ? ಮಾಡೋದಿಲ್ಲ ಮಾಡಿ ಎಲ್ಲಿ ಹೊಂಟವ ಅಂತ. ನನಗೂ ನನ್ನ ಗಂಡಗೂ ಜಗಳ ಹಚ್ಚಿದ್ದೆ ಈಕಿ. ನೋಡಿದ್ರೆ ಎಲ್ಲಿ ಹೊಂಟೆ ಅಂತ. ನಾನು ಈ ಮನೆಗೆ ಇರೋದೇ ನಿಂಗೆ ಇಷ್ಟ ಇಲ್ಲ, ನನಗೇನು ಗೊತ್ತಿಲ್ಲನ? ಇರಲಿ ನಿನ್ನ ಜೊತೆಗೆ ಯಾಕೆ ಮಾತಾಡ್ಬೇಕು? ಮನೆ ಬಿಟ್ಟು ಹೋಗ್ತೀನಿ ನನ್ನ ಪಾಡಿಗೆ ನಾನು. ಇರ್ರಿ, ನೀವೇ ತಾಯಿ ಮಗ. ಅದು ಅತ್ತಿಯರ ಯಾಕೋ ಸ್ವಲ್ಪ ಭಾಳ ಬೇಜಾರಾಗೈತಿ. ಅದಕ್ಕೆ ಒಂಚೂರು ಹೊರ ಮನೆಗೆ ಹೋಗ್ಬರ್ತೀನಿ ರೀ. ಅಡಿಗೆ ಆಗೈತಿ, ಊಟ ಮಾಡ್ಕೊಂಡು ಹೋಗಿ ಬಾ ಬೇಕಾರೆ. ಇಲ್ಲ, ಅಲ್ಲೇ ತಿಂತೇನೆ. ಏನು ನೋಡುವ, ನೋಡಿ ಹೆಂಗೆ ಮಾಡ್ತೀನಿ. ಏನು ಹುಡುಗಿಯಪ್ಪ ಅದು ಅಂತ ನಾಟಕ. ಅಲ್ಲ ಹಿಂಗೆ ಹೇಳ್ದೆ ಕೇಳ್ದೆ ಗಂಡಿನ ಮನೆಯಿಂದ ಹೋಗೋದು ಅಂದ್ರೆ, ಅಯ್ಯೋ ದೇವ್ರೇ, ನನಗಂತರೂ ಇದು ಏನಪ್ಪ ಎಲ್ಲಿಗೆ ಹೋಗಿ ಮುಡ್ತೈತೆ ಅಂತೇಳಿ ಗೊತ್ತಾಗೋಲ್ತು ನೋಡು. ಈಗ ಅಲ್ಲಿ ಹೋಗಿ 1-2 ಏನಾರು ಹೇಳಿಗಿಳಾಳ ಜೊತೆಗೆ ಹೋಗಿ ಒಂಚೂರು, ಅಥವಾ ಮನೆಗೆ ಹೋಗ್ಕಾಳು, ಬೇರೆ ಎಲ್ಲರೂ ಹೋಗ್ಕಾಳ. ಹೋಗಪ್ಪ, ಯಾಕೆ ಬೇಕು? ಜವಾಬ್ದಾರಿ ನಮ್ದು ಇರ್ತೈತೆ ತಗ. ನೀನೇ ಕರ್ಕೊಂಡೋಗಿ ಬಿಟ್ಟರೆ ಬಿಡು ಹೋಗೋಕ್ಕಿನ್ನ. ಅಲ್ಲ ಸುಮ್ಮನೆ ಹೇಳಂಗಿಲ್ಲ ಕೇಳಂಗಿಲ್ಲ. ನಮ್ಮ ಅವ್ನ ಮನೆಗೆ ಹೋಗ್ಬರ್ತೀನಿ ಅಂದ್ರೆ ಹೋಗು
ಬೈಕ್ ತೊಗೊಂಡು ಹೋಗ್ಕಳ ಆ ಶಿಟ್ನಾಗ ಸ್ಪೀಡಾಗಿ ಹೋಗಿ ಎತ್ತಗಾರ ಹಾಕಿ ಕೇಳ ಆಮೇಲೆ ಎಲ್ಲರೂ ಬಂದು ಹಿಡಿಯೋದು ನಮ್ಮನ್ನು. ಹೋಗಪ್ಪ ಹೋಗು. ನಾನು ಯಾಕೆ ಬಿಡಕ್ಕೆ ಹೋಗ್ಬೇಕವ? ಆಕಿಗೆ ನಾನು ಹೋಗಂದಿದ್ನೆ, ತಾನ ಹೋಗ್ತೀನಿ ಅಂದಾಳ. ಸುಮ್ಮನಿರು ಹೋಗ್ಲಿ, ಸೊಕ್ಕು ಭಾಳ ಐತೆ ಆಕಿಗೆ. ನೋಡಪ್ಪ, ಸಿಟ್ಟು ಅಕ್ಕಿದೇ ಇರ್ಬೋದು, ಅಕ್ಕಿಗೆ ಬಂದಿರ್ಬೋದು, ಅಕ್ಕಿದೇ ತಪ್ಪಿರ್ಬೋದು. ಆದ್ರೆ ಅಕ್ಕಿಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಗಂಡನ ಮನೆಯವ್ರನ್ನ ಹಿಡಿತಾರೆ. ಆ ಕಾರಣಕ್ಕೆ ಹೋಗಿ ಒಂಚೂರು ತವ್ರ ಮನೆ ಮುಟ್ಟಿಸಿ ಏನನ್ನೋದು ಆಕೆ ಅಲ್ಲಿ ಹೇಳಕ್ಕೆ ಚಾಲು ಮಾಡಿದ್ರೆ ನೀನು ಮಾತಾಡಿಲ್ಲ, ಬಂದ್ಬೇಡ. ಏನ ನೀ ಭಾಳ ಹೇಳಾತಿ ಅಂತೇಳಿ ಬಿಡ್ಬೇಕಷ್ಟೇ. ಬಿಟ್ಟೋನೇ ಬರ್ತೀನಿ ನಾನು. ಅಯ್ಯೋ ದೇವ್ರೇ, ಈಕಿನ ಯಾಕಾರ ನಮ್ಮ ಮನೆ ಸೊಸಿ ಮಾಡ್ಕೊಂಡ್ವೆ ಏನ? ಎಂಥ ಮಂಡದಳವ ಎಂತಾನ ಅಲ್ಲ, ಏನು ಹೇಳ್ಬೇಕು ಇದಕ್ಕೆ? ಚಲೋ ಶಾಂತಕ್ಕ, ನೀನು ಇಲ್ಲೇ ಇದ್ದಿದ್ದೆ. ಆದರೂ ಇತ್ತಿತ್ತಾಗ ನೀ ಅಂತೂ ನಮ್ಮ ಮನೆಗೆ ಬರೋದ ಬಿಟ್ಬಿಟ್ಟು ಯಾವ ಆತಾಗ ಯಾವಾಗ ನೋಡಿದ್ರೆ ಗಿರ್ಜಿ ಮನೆಗೆ ಹೋಗಿರ್ತಿ, ಇಲ್ಲೇ ಬಂದಿರ್ತಿ. ನಮ್ಮ ಮನೆಗಂತೂ ಬರೋದೇ ಇಲ್ಲ. ಯಾಕೆ ಏನ? ಯಾರಿಗೆ ಗೊತ್ತವ? ಯಾರ ಏನಾರ ಹೇಳಾರ ಏನ? ನಮ್ಮ ಮನೆಗೆ ಬರಬಾರ್ದಂತ ಏನಾರ ಅನ್ಕೊಂಡಿರಿ? ಯಾರಿಗೆ ಗೊತ್ತವ? ಹಂಗೇನ್ರ ಇದ್ರೆ ಹೇಳ್ರಿ ಮತ್ತೆ. ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ನಾವೇನು ಯಾರಿಗೆ ಬರಬೇಡ ಅಂತೂ ಹೇಳೋದಿಲ್ಲ, ಇದು ಮಾಡೋದಿಲ್ಲ. ಒಟ್ಟು ನಮ್ಮ ಹಣೆ ಬಾರ ಸರಿ ಇಲ್ಲ ಅಂತ ತಿಳ್ಕೊರಿ ಈಗ. ಏನ ಅಯ್ಯಯ್ಯೇ ಪಾರಕ್ಕ, ಡೈರೆಕ್ಟಾಗಿ ಹೇಳಲ್ಲ. ಗಿರ್ಜಿ ಏನ್ರ ಹೇಳ್ಕೊಟ್ಟಾಳನ ಅಂತ ಕೇಳಲ್ಲ. ತಾಯಿ ನಾ ಮಾತ್ರ ನೋಡುವ ಏನು ಹೇಳಿಲ್ಲ ಕೇಳಿಲ್ಲ. ಅಕ್ಕಿ ಇತ್ತಾಗ ಬಂದಿರ್ತಾಳ, ಮಾತಾಡ್ಕೊಂಡು ಕುಂತಿರ್ತೇವೆ ಅಷ್ಟು ಬಿಟ್ರೆ ನಾವೇನು ಹೇಳ್ಕೊಟ್ಟಿಲ್ಲ. ನಾ ಯಾಕೆ ಹೇಳ್ಕೊಡ್ಲೇ ಪರಕ್ಕ? ಎಲ್ಲ ಏನು ನಾವೇನು ನಿನ್ನ ಹೊಸ್ತಾಗಿ ನೋಡಾಕತ್ತೇವನ? ಏನಾರು ಹೊಸ್ತಾಗಿ ಹೇಳ್ಕೊಡಕ್ ನಾನು? ಮತ್ತೆ ಬೆಂಗ್ಲಿ ನೀನು ಬರ್ತಿದ್ದಿಲ್ಲ ನಮ್ಮ ಮನೆಗೆ? ಒಟ್ಟ ಬರಾಕತ್ತೀಯ ನೀಗ? ಮೊದಲು ನೋಡಿದ್ರ ಎಲ್ಲ ಕೆಲಸ ಮುಗಿಯತ್ಲೆ 12-1 ಗಂಟೆ ಮ್ಯಾಲ ಅಂದ್ರೆ ಒಂಚೂರು ಅಡ್ಯಾಡ್ಕೊಂತ ಬರ್ತಿದ್ದಿ. ಈಗಂತೂ ಬಿಡು, ಬರೋದೇ ಇಲ್ಲ ಈಗ. ಈಗೇನು ನಾನ ಬರೋದಾಗೈತಿ. ಈಗ ಏನು ಮಗಳು ಕೊಟ್ಟನಿ, ಯಾಕೆ ಹೋಗ್ಬೇಕು, ಬೀಗ್ರ ಮನೆ ಆಗೈತಿ ಈಗ ಅದು ಅಂತ ಅನ್ಕೊಂಡಿ. ಏನು ಯಾರಿಗೆ ಗೊತ್ತು? ನಾ ಏನು ಹಂಗೆ ಅನ್ಕೊಂಡಿಲ್ವ? ನಾ ಅಂಥದ್ದೆಲ್ಲ ಯೋಚನೆನ ಮಾಡೋದಲ್ಲ. ನಾ ಮೊದ್ಲು ಹೆಂಗಿದ್ದೆ ಗೆಳತಿಗತಿ, ಈಗ ಹಂಗೆ ಬಂದೆ ನೋಡು. ಪರಕ್ಕ ಎಷ್ಟು ಮಾತಾಡ್ತೀಯ ಯಾರು ಏನು ಹೇಳ್ಕೊಟ್ಟಿಲ್ಲ, ಯಾರು ಏನು ಅಂದೂ ಇಲ್ಲ. ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬೇಡ. ನನಗ ನಿಮ್ಮ ಮನೆ ಕಡೆ ಈ ಕಡೆ ಏರ್ಕೈತಲ್ಲ, ಇತ್ತಿತ್ತಾಗ ಅದನ್ನ ಹತ್ತತ್ಲೆ ಉಬ್ಬತ್ತಾತ್ಬಿಡ್ತೈತಿವ. ಜಗ್ಗು ಉಬ್ಬಸ ಒಂಥರ ಸುಸ್ತಾಗತ್ಬಿಡ್ತೈತಿ. ಹಂಗಾಗಿ ಇಲ್ಲೇ ಬಂದು ಕುಂತಿರ್ತೇನೆ ಅಷ್ಟೇ. ನೀನು ಇಲ್ಲೇ ಇದ್ರೆ ಮಾತಾಡಿದ್ರ ಆತ ಅಂತೇಳಿ ಅಷ್ಟೇ. ಮಧ್ಯಾಹ್ನ ಗಡಿಸಿ ಮನೆ ಕಡೆನೂ ಕೆಟ್ಟ ಬ್ಯಾಸರ ಹೊಡಿತೈತೆ, ಹಂಗಾಗಿ ಬರ್ತೇನೆ ಅಷ್ಟೇ. ನನಗೇನು ಅಲ್ಲಿ ಬರಬಾರ್ದು, ಇಲ್ಲಷ್ಟ ಹೋಗ್ಬೇಕು. ತಾಯಿ ತಿಗಿ ನೀ ಬೇರೆನ ಆಕಿ ಬೇರೆ, ಇಬ್ರಿಗೆ ಹೇಳ್ತಾರ ನನಗೆ. ಏನು ಅದೆಲ್ಲ ಬಿಟ್ಬಿಡ. ಮತ್ತೆ ನಾ ಬಂದೇನೆ ಅಂತೇಳಿ ಮಾತಾಡ್ಕೊಂತ ಇಲ್ಲೇ ಕುಂದಿರ್ತಾಳ ಆಕಿನು. ಹಂಗಾಗಿ ಒಂಚೂರು ಬರೋದು ಕಡಿಮೆ ಆಗೈತೆ ಅಷ್ಟೇ. ನೀ ಅದಕ್ಕೆಲ್ಲ ಏನು ತಪ್ಪಿಕೊಳಕ್ ಹೋಗ್ಬೇಡ. ಅಲ್ಲ ಪರಕ್ಕ, ಹಣೆ ಬಾರ್ ಕೆಟ್ಟದಂದೆಲ್ಲ ಏನದ? ಏನ ನಿನ್ನ ಮಗಳು ನನಗೆ ಹೊಸ ಕೂಟಿ ಬೇಕಂತ ಜಗಳ ತೆಗ್ದಾಳ ನೋಡವ. ಅದನ್ನೇ ಹೇಳ್ತಾ ಇದ್ದೀನಿ ನಾನು, ಹೊಸ ಕುಟ್ಟಿ ಯಾಕೆ ಬೇಕು ಬೇಡ, ಹಾಗೆಲ್ಲ ಇದು ಮಾಡಬೇಡ, ಅವೆಲ್ಲ ಸರಿ ಇಲ್ಲ. ಯಾಕಂದ್ರೆ ನೀ ಏನೋ ದಾರ ಕರೆಕ್ಟ್ ಬರ್ತಿರ್ತಿ, ಬರೋರು ಇದ್ರಿಗೆ ಸರಿ ಬರೋದಿಲ್ಲ. ಏನ್ಕೇನಾರ ಹೆಚ್ಚು ಕಮ್ಮಿ ಯಾರ ಬಂದು ಅಡಲ್ಲ ಅಂತ ಹಾಕಿದ್ರಂದ್ರೆ ಆಮ್ಯಾಗ ನೋಡಿ ಅಯ್ಯ ಅಂದ್ರು ಇಲ್ಲ, ಅಪ್ಪ ಅಂದ್ರೆ ಇಲ್ಲ, ಏನೋ ಒಂದು ಏನಾವತ್ತು ಆಗೇ ಬಿಡ್ತಾವ. ಅವಾಗ ಏನು ಮಾಡ್ತಿ? ಅದಕ್ಕೆ ಬೇಡ, ಬಸ್ಸಿಗೆ ಹೋಗಿ ಬಸ್ಸಿಗೆ ಬಾ. ಅದು ಅಲ್ಲದೆ ನಾವು ಸರ್ಕಾರದ್ದು ಏನು ಲಾಭ ತೊಗೊಂಡೇವ? ಹೌದಿಲ್ಲ? ನಮಗೆ 2,000 ರೂಪಾಯಿನೂ ಬರೋದಿಲ್ಲ. ನನ್ನ ಗಂಡ ಅದಿ ಅಂತದ ಇನ್ಕಮ್ ಟ್ಯಾಕ್ಸ್ ಕಟ್ತಾನ ಅಂತೇಳಿ ನಾವು ಬಸ್ಸಿಗೂ ಅಡ್ಡಾಡೋದಿಲ್ಲ. ನನ್ನ ಗಂಡ ಬೈಕ್ ಮ್ಯಾಗ ಅಡ್ಡಾಡ್ತಾನೆ, ನಾನಂತೂ ಬಿಡು ಮನೆಗೆ ಬಿಟ್ಟು ಎಲ್ಲಿ ಹೊರಗೆ ಬೀಳೋದಿಲ್ಲ. ಇನ್ನು ನನ್ನ ಮಗ ಹೋದ್ರು ಅದು ಬೈಕ್ ತೊಗೊಂಡು ಹೋಗ್ತಾನೆ ಬರ್ತಾನೆ. ನಾವು ಸರ್ಕಾರ ಕೋಟ್ ಹಾಕಿರ್ತೀವಿ ಇಲ್ಲ, ಮತ್ತು ಅದ್ರದ್ದು ನಾವು ಏನಾರು ಲಾಭ ತೊಗೋತೇವನ? ಏನೂ ಇಲ್ಲ. ಅದಕ್ಕೆ ನಾ ಏನಂತೇನೆ, ಸರ್ಕಾರದ ಒಂದಾರು ಲಾಭ ತೊಗೊಳೋನು, ನೀನು ಬೇಕಾರೆ ಬಸ್ಸಿಗೆ ಅಡ್ಡಾಡೋಟ ಅಂತೇನೆ. ಆದ್ರೆ ಅಯ್ಯೋ ಇಲ್ಲವ, ನಾನು ಯಾಕೆ ಅದನ್ನು ಮಾಡಲಿ ಅಂತಾಳಾಕಿ, ಗೊತ್ತನ? ಈಗ ನೀನೇ ಹೇಳಂಗಾರೆ ಏನಕ್ಕೆ ಕೂಟಿ ಕೊಡಿಸ್ಬೇಕನ್ನ? ಅಲ್ಲ, ನಾನು ಬೇಡ ಅಂತೇಳಿ ಇಲ್ಲಿ ಅಷ್ಟೆಲ್ಲ ಗಂಟು ಬಿದ್ರು ಆಕಿ ಕೇಳಿದ್ರು ಕೊಡ್ಸಿದ್ದಿಲ್ಲ ನಾನು. ಈಗ ನಿಮ್ಮನೆ ಕೇಳಕತ್ತಾಳನ? ಇದು ಬೇಡ ಪರಕ, ಬೇಡ. ಅದನ್ನ ಹೇಳ್ತಾ ಇರೋದು ನಾನು. ಆಮೇಲೆ ನಮ್ಮೂರು ದಾರಿ ಹೆಂಗೈತಲ್ಲ ಗೊತ್ತಲ್ಲ ನಿನಗೆ? ಒಬ್ಬಕ್ಕೆ ಬರೋದು ಹೋಗೋದು ಯಾಕೋ ಮೊದಲೇ ನಮ್ದೆಲ್ಲ ಸಿರಿಮಂತಿಕೆ ಕಣ್ಣು ಚುಚ್ಚಿರ್ತೈತಿ ಎಲ್ಲರಿಗೆ. ಹೌದಿಲ್ಲ? ಯಾಕೆ ಬೇಕು ಸಸಿ ಹಿಂಗಾವ್ ಕಾತಡಿ ಅಂತೇಳಿ ಆಟ ಕಟ್ಟಿ ಏನಾರ ಹೋಗೋದು ನೋಡ್ಕೊಂತಿದ್ದು. ಯಾವಾರ ಪಡ್ಪೋಷಿಗಳು ಏನಾರ ಅಡ್ಡಗಟ್ಟಿದ್ವು ಅಂದ್ರೆ ಏನು ಮಾಡೋದು ಹೇಳು? ಬಸ್ನಾಗ ಆದ್ರೆ ಮಕ್ಕಳೆರೆ ಮಂದಿರ್ತಾರೆ ಹೋಗ್ತಾ ಬರ್ತಾ. ಹಾಗಾಗಿ ನಮ್ಗೆ ಯಾವುದೇ ಹೆದರಿಕೆ ಇರೋದಿಲ್ಲ. ಅದನ್ನು ಹೇಳಿದ್ರೆ ನಿನ್ನ ಮಗಳು ಅರ್ಥನ ಮಾಡ್ಕೊಳ್ ನೋಡವ. ಹೌದು ನೋಡು, ಇದ್ರಂಗೆ ನಾ ವಿಚಾರನ ಮಾಡಿಲ್ಲ ನೋಡು. ಸದ್ಯ ವಿಚಾರ ಮಾಡ್ತೀನಿ ಅಂದ್ಲಲ್ಲ, ಅಪ್ಪ ದೇವ್ರೆ, ಕೊಡ್ಸು ಅಂದಿದ್ರೆ ಖಾಲಿ ಪೀಲಿ 1.5 ಲಕ್ಷ ರೂಪಾಯಿ. ಹೌದು ತಡಿ, ನಾ ಹೇಳ್ತಂತು. ನಾ ಫೋನ್ ಹಚ್ಚಿ ಹೇಳ್ತೀನಿಲ್ಲ, ಬಾ ಅಂದ್ರೆ ಮನೆಗೆ ಬಾ ಅಂತ ಹೇಳ್ತೀನಿ. ನೀ ಏನು ತಲೆ ಕೆಡಿಸ್ಕೋಬೇಡ. ಬಿಡೋದು ಬಿಟ್ಟು ಹೇಳ ಮತ್ತೆ ಹೇಳ್ತೇನಂತೆ ಸುಮ್ಮನೆ ಆಗ್ಬೇಡ. ಅದಕ್ಕೆ ಆದ್ರೂ ಪರಕ್ಕ ಭಾಳ ವಿಚಾರ ಮಾಡಿ ಬಿಡ. ಸಸಿ ಮೇಲೆ ಏನು ಕಾಜಿಯ ನಿನಗೆ? ಇಲ್ದಂಗೆ ಇರ್ತೈತೇನ ಸಸಿ ಮೇಲೆ ಕಾಜಿ? ಸಸಿ ಚಲೋ ಇದ್ರೆ ಮಗನೂ ಖುಷಿ ಆಗಿರ್ತಾನ. ನನ್ನ ಮಗ ಚಲೋ ಇದ್ರೆ ನಾನು ನನ್ನ ಗಂಡ ಚಲೋ ಇರ್ತೀವಿ. ಅದಕ್ಕೆ ಆಮೇಲೆ ಭಾಳ ಒಂಥರ ಸೂಕ್ಷ್ಮ ಬೆಳೆಸ್ಬಿಟ್ಟಿಯ ಗಿರ್ಜಿನಿ ಯಾಕಿನ್ನ, ಗೊತ್ತನ? 6 ಕೇರಲ್ಲಿ 3 ಕೇಳಲ್ಲ ಅನ್ನಂಗೆ ಅದೇನಂತಾರಲ್ಲ, ಆರತಿ ತೊಗೊಂಡ್ರೆ ಶೀತ, ಇದು ಉಷ್ಣ, ತೀರ್ಥ ಕುಡಿದ್ರೆ ಶೀತ ಅನ್ನಂಗೆ ಬೆಳೆದ್ಬಿಟ್ಟಾಳಕ್ಕೆ. ಚೂಜಿ ಹಿಂಬಾರ ಚೂಜಿ ಮುಂಬಾರ ಅತ್ತಾಗ ಏನಾರ ಹೇಳ್ತಿದ್ದಂಗೆ ಅಯ್ಯೋ ನಂಗೆ ತೀರೋದು ಬರಲ್ಲ, ನಂಗೆ ಇದು ಬರಲ್ಲ, ಅದು ಹಂಗಕತಿ ಇದು ಹಿಂಗಕತಿ ಒಂಥರ ಮಾಡ್ಕೊಂತ ನಿಂತು ಬಿಡ್ತಾಳವ. ಅದಕ್ಕೆ ಕೇಳಿದೆ.
ಆಯ್ತು ತೋರ ನಾನು ಸ್ವಲ್ಪ ತಿಳಿಸಿ ಹೇಳ್ತೀನಿ, ನೀ ತಲೆ ಕೆಡಿಸ್ಕೊಬೇಡ. ಕುಂದ್ರಿ, ಚಾ ಮಾಡ್ಕೊಂಡ್ ಬರ್ತೇನೆ. ಆ ಬೈಕಿಂದ ಹೇಳ ನೆನಪು ಮಾಡಿ, ಕುಟಿ ಗಿಟಿ ಎಲ್ಲ ಏನು ಬೇಡ ಅಂತೇಳಿ ಮತ್ತೆ ತಗೊಂಡ ತೀರ್ತೇನೆ ಅಂತೇಳಿ ನಿಂತ್ಕಿಂತಾಳ. ಆಯ್ತು ಹೇಳ್ತೇನೆ ತಗೋ. ಮತ್ತೇನು ಶಾಂತಕ್ಕ ಆರಾಮಾಗಿ ಇದ್ಬಿಟ್ಟು ಏನವ, ಈಗಂತರೂ ಸಸಿ ಹೊಟ್ಟಿಲಾಗ ಬಿಡ, ಹಿಡ್ದಾರ ಇಲ್ಲ ನೀನಲ್ಲ. ಹೌದಲ್ಲ, ನಿಂಗೆ ಯಾರು ಹೇಳಿದ್ರೆ? ಅಯ್ಯಯ್ಯವ, ನೀ ನನಗೆ ಕೇಳ್ತಿ ಹೇಳು. ನೀ ಹೇಳಿಲ್ಲ ಅಂದ್ರೆ ನಂಗೆ ವಿಚಾರ ಗೊತ್ತಾಕ್ಕವ್. ಪ್ರೇಮವು ಅಂದ್ಲು, ಅಲ್ಲೇನ ನಿಂಗೆ ಸಿಕ್ಕಿ ನಿಂಗೆ ಕೊಟ್ಟು ಮಾತಾಡಿದ್ಲಂತಲ್ಲ, ಹಂಗಾಗಿ ನಂಗೆ ಅಂದ್ಲು ಅಷ್ಟೇ. ಒಂದು ಮಾತಾರ ನಂಗೆ ಹೇಳ್ಬೇಕಂತ ಅನಿಸ್ಲಿಲ್ಲ ನಿಂಗೆ, ಅದಕ್ಕೆ ಮತ್ತೆ ಹೇಳೋದು ನಾನು ಎಲ್ಲ ಬದಲಾಗಿರವ ಅಂತೇಳಿ. ಅಯ್ಯವ್ವ ಹಂಗೆಲ್ಲ ಏನಿಲ್ಲ ಬಿಡ ಇವ ತಾಯಿ. ಅಯ್ಯೋ ದೇವ್ರೇ, ನಾನು ಆ ಕಡೆ ಬಂದಿಲ್ಲಲ್ಲ, ಹಂಗಾಗಿ ಏನಾರ ಹೇಳಿರಕ್ಕಿಲ್ಲಟ್ಟೆ. ಇಲ್ಲಾಂದ್ರೆ ನಾ ಬಿಡ್ತೇನೆ ನಂಗೆ ಬೇಕಂತೇಳಿ. ಅಯ್ಯೋ ಹುಡುಗಿ, ನಾನು ನಿಮ್ಮ ಮನೆ ಕಡೆ ಬರೋದಿಲ್ಲ. ನೀನಾಗೆ ನಾ ಯಾವತ್ತು ನಮ್ಮ ಮನೆ ಕಡೆ ಒಂದ್ಸಲ ಬರ್ತೀಯ, ಅವಾಗ ನಾನು ನಿಮ್ಮ ಮನೆ ಕಡೆ ಹಾಯದ ನೋಡ್ತಿರ್ಬೇಕಾರೆ ನೀನು ಏನಂದಿದ್ಲ ಅಂತೇಳಿ. ಆತ ಶಬ್ದ ಮಾಡಿದಲ್ಲ ಪರಕ್ಕ, ಏನ ತಲೆ ಕೆಡ್ಸ್ಕೊಬೇಡ ನೀನು. ಹಿಡಿ ಚಾ ಕುಡಿ.